ಹಲೋ ಆಲ್, ವೆಲ್ಕಮ್ ಟು ಸೂಪರ್ ಸಂಡೇ. ಇವತ್ತೆಲ್ಲ ನಮಗೊಂದು ಮ್ಯಾಸಿವ್ ಡೇ. ಹೌದು, ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಆ್ಯಂಡ್ ಫೈನಲ್ ODI ಮ್ಯಾಚ್ ನಡೀತಾ ಇದೆ. ಇದೊಂದು ಮಾಮೂಲಿ ಮ್ಯಾಚ್ ಅಲ್ಲ ಬಾಸ್, ಇದು ಸೀರೀಸ್ ಡಿಸೈಡರ್. ಸೀರೀಸ್ ಟೈ ಆಗಿದೆ ಅಂದರೆ ಯಾರು ಇವತ್ತು ಗೆಲ್ತಾರೋ ಆ ಕಪ್ ಅವ್ರದ್ದೇ. ಎಕ್ಸೈಟ್ಮೆಂಟ್ ಲೆವೆಲ್ ಅಂತೂ ಡಬಲ್ ಆಗಿದೆ. ಇವತ್ತಿನ ಮ್ಯಾಚ್ ಎಲ್ಲಿ ನಡೀತಿದೆ ಗೊತ್ತಾ? ದ ಮೆಕ್ಕಾ ಆಫ್ ಕ್ರಿಕೆಟ್, ಲಾರ್ಡ್ಸ್ ಸ್ಟೇಡಿಯಮಲ್ಲಿ. ಲಾರ್ಡ್ಸ್ ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಗೂ ಗೂಸ್ ಬಂಪ್ಸ್ ಬರುತ್ತೆ. ಯಾಕೆ ಅಂದರೆ ಹಿಸ್ಟ್ರಿ ಆ ಥರ ಇದೆ. ಸ್ವಲ್ಪ ಪಾಸ್ಟ್ ಹಿಸ್ಟ್ರಿಗೆ ಹೋಗಿ ಬರೋಣ ಬನ್ನಿ. ನಿಮಗೆ 2002 ನ್ಯಾಟ್ ವೆಸ್ಟ್ ಸೀರೀಸ್ ಫೈನಲ್ ನೆನಪಿದೆನಾ? ಅದಕ್ಕೂ ಮುಂಚೆ ಇಂಗ್ಲೆಂಡ್ ಟೀಮು ಇಂಡಿಯಾಗೆ ಬಂದಿದ್ದಾಗ ಆಂಡ್ರೂ ಫ್ಲಿಂಟಾಫ್ ವಾಂಖೆಡೆ ಸ್ಟೇಡಿಯಂನಲ್ಲಿ ಮ್ಯಾಚ್ ಗೆದ್ದಾಗ ಶರ್ಟ್ ತೆಗೆದು ಒಂದು ಅಗ್ಲಿ ಸೆಲೆಬ್ರೇಷನ್ ಮಾಡಿದರು. ಆ ಅವಮಾನನ ನಮ್ಮದಾದ ಸೌರವ್ ಗಂಗೂಲಿ ಮರ್ತಿರಲಿಲ್ಲ. ಲಾರ್ಡ್ಸ್ನಲ್ಲಿ ಫೈನಲ್ ಗೆದ್ದ ತಕ್ಷಣ ಅದೇ ಲಾರ್ಡ್ಸ್ ಬಾಲ್ಕನಿಯಲ್ಲಿ ನಿಂತು ದಾದಾ ತಮ್ಮ ಶರ್ಟ್ ಬಿಚ್ಚಿ ಗಾಳಿಯಲ್ಲಿ ತಿರುಗಿಸಿ ಫ್ಲಿಂಟಾಫ್ಗೆ ಅಲ್ಟಿಮೇಟ್ ರಿವೆಂಜ್ ಕೊಟ್ಟರು. ಆ ಮೂಮೆಂಟ್ ಅಂತೂ ಎವರ್ ಗ್ರೀನ್ ಅಲ್ವಾ? ಬರೀ ದಾದಾ ಸೆಲೆಬ್ರೇಷನ್ ಮಾತ್ರ ಅಲ್ಲ, ಲಾರ್ಡ್ಸ್ ಸ್ಟೇಡಿಯಂ ಯಾವಾಗಲೂ ಇಂಡಿಯಾಗೆ ತುಂಬ ಲಕ್ಕಿ ಗ್ರೌಂಡ್. 1983 ಕಪಿಲ್ ದೇವ್ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಎವರ್ ವರ್ಲ್ಡ್ ಕಪ್ ನಾವು ಗೆದ್ದಿದ್ದು ಇದೇ ಸ್ಟೇಡಿಯಮಲ್ಲಿ. ಆಮೇಲೆ 2002 ನ್ಯಾಟ್ ವೆಸ್ಟ್ ಟ್ರೋಫಿ ಕೂಡ ಇಲ್ಲೇ ಗೆದ್ದಿದ್ದು. ಲಾರ್ಡ್ಸ್ಗೂ ಇಂಡಿಯಾಗೂ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಸೊ ಗೈಸ್, ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡು ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ನೋಡ್ತು ಅಂತಂದರೆ 2021 ಇಂಗ್ಲೆಂಡ್ ಆಪೋಸಿಟು ನಾವು ಆಡಿರೋ ODIಸಲ್ಲಿ 9-3 ಲೀಡಲ್ಲಿದ್ದೀವಿ. ಆದರೆ ಒಂದು ಟೆನ್ಷನ್ ಏನಂದರೆ ಆಫ್ಟರ್ 2024 ಇಂಡಿಯಾ ಕಂಟಿನ್ಯೂಸ್ ಆಗಿ 2 ಬೈಲ್ಯಾಟ್ರಲ್ ODI ಸೀರೀಸ್ ಗೆದ್ದಿಲ್ಲ. 2021 2023ವರೆಗೆ 16 ಸೀರೀಸಲ್ಲಿ 12ರಲ್ಲಿ ಗೆದ್ದಿದೆ ನಮ್ಮ ಟೀಮ್. ಇವತ್ತು ಈ ಮ್ಯಾಚ್ ಗೆದ್ದು ಆ 24 ನೆಗೆಟಿವ್ ರೆಕಾರ್ಡ್ನ ಬ್ರೇಕ್ ಮಾಡಲೇಬೇಕು. ಗೈಸ್, ಇವತ್ತಿನ ಟೀಮ್ ಕಾಂಬಿನೇಷನ್ ಮತ್ತು ನ್ಯೂಸ್ ಕಡೆ ಬರೋದಾದರೆ, ಕಾರ್ಡಿಫ್ ಮ್ಯಾಚ್ನಲ್ಲಿ ಇಲ್ನೆಸ್ ರೀಸನ್ನಿಂದ ಹೊರಗಡೆ ಇದ್ದಂಥ KL ರಾಹುಲ್ ಇವತ್ತು ಇಶಾನ್ ಕಿಶನ್ ಜಾಗಕ್ಕೆ ವಾಪಸ್ ಬರೋ ಚಾನ್ಸಸ್ ಇದೆ. ಹಾಗೆ ವಾಷಿಂಗ್ಟನ್ ಸುಂದರ್ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಹೊರಗಡೆ ಇದ್ದಾರೆ. ಸೊ ಅವ್ರ ಪ್ಲೇಸ್ಗೆ ಹರ್ಷ ದುಬೆ ರಿಪ್ಲೇಸ್ಮೆಂಟ್ ಆಗಿ ಟೀಮ್ಗೆ ಬಂದಿದ್ದಾರೆ. ಬೌಲಿಂಗ್ನಲ್ಲಿ ಲೆಫ್ಟ್ ಆರ್ಮ್ ಸ್ಪಿನ್ನಿಂಗ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಆಡೋದು ಪಕ್ಕ. ಸೊ ಕುಲ್ದೀಪ್ ಯಾದವ್ಗೂ 11ನಲ್ಲಿ ಚಾನ್ಸ್ ಸಿಗ್ಬೋದು. ಆದರೆ 2026 ಅವ್ರ ಫಾರ್ಮು ಅಷ್ಟು ಚೆನ್ನಾಗಿಲ್ಲ. 35 ಓವರ್ಸಲ್ಲಿ ಬರೀ 3 ವಿಕೆಟ್ಸ್ ಮಾತ್ರ ತೊಗೊಂಡಿದ್ದಾರೆ. ಆದರೆ ಲಾರ್ಡ್ಸಲ್ಲಿ ಅವ್ರ ಮ್ಯಾಜಿಕ್ ಮೇ ಬಿ ವರ್ಕ್ ಆಗ್ಬೋದೇನೋ. ಇನ್ನು ಇಂಡಿಯಾದ ಓವರ್ ಆಲ್ ಅಪ್ರೋಚ್ ಸಿಂಪಲ್ ಆಗಿರಬೇಕು. ಆ್ಯಂಡ್ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ಅಪ್ರೋಚ್ ಬಗ್ಗೆ ಹೇಳಲೇಬೇಕು. ರೋಹಿತ್ ಅವ್ರದ್ದು ಅಗ್ರೆಸಿವ್ ಟೆಂಪ್ಲೇಟ್ ಏನಿದೆಯಲ್ಲ, ಅದು ಇವತ್ತಿನ ಮ್ಯಾಚ್ಗೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಓವರಿಂದನೇ ಬೌಲರ್ಸ್ ಮೇಲೆ ಅಟ್ಯಾಕ್ ಮಾಡೋ ಫಿಯರ್ಲೆಸ್ ಮೈಂಡ್ಸೆಟ್ ಅವ್ರದ್ದು. ರೋಹಿತ್ ಅವರು ಪವರ್ ಪ್ಲೇಯಲ್ಲಿ ಸ್ಕೋರ್ ಮಾಡಿದ್ರೆ ಮಿಡ್ಲ್ ಆರ್ಡರ್ಗೆ ಆಡೋಕ್ಕೆ ತುಂಬ ಈಸಿ ಆಗುತ್ತೆ. ಆದರೆ ಇಂಗ್ಲೆಂಡ್ ಟೀಮಲ್ಲಿ ನಮಗೆ ಡೇಂಜರ್ ಅಂದರೆ ಜೋ ರೂಟ್. 2025 ಅವ್ರದ್ದು ಸ್ಟ್ಯಾಟ್ಸ್ ನೋಡಿದರೆ 20 ODI ಮ್ಯಾಚಲ್ಲಿ ಬರೋಬ್ಬರಿ 1230 ರನ್ ಹೊಡೆದಿದ್ದಾರೆ. ಅದು 76.87 ಆ್ಯಾವ್ರೇಜ್ ಮತ್ತು 91.58 ಸ್ಟ್ರೈಕ್ ರೇಟಲ್ಲಿ. ಸೊ ಇವತ್ತು ಅವ್ರದ್ದು ವಿಕೆಟ್ ಎಷ್ಟು ಬೇಗ ತೆಗಿತೀವೋ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ. ಇಂಗ್ಲೆಂಡ್ ಟೀಮ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಿದೆ, ಆದರೆ ನಮ್ಮ ಟೀಮ್ ಕೂಡ ಕಡಿಮೆ ಇಲ್ಲ. ಆ ಲಾರ್ಡ್ಸ್ ಲಕ್ ಜೊತೆಗೆ ನಮ್ಮ ಬಾಯ್ಸ್ ಫಾರ್ಮು ಮತ್ತು ರೋಹಿತ್ ಅವರ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಸೇರಿದ್ರೆ ಮ್ಯಾಚು ನಮ್ಮದೇ, ಕಪ್ಪು ನಮ್ಮದೇ. ನಿಮ್ಮ ಪ್ರಕಾರ ಇವತ್ತಿನ ಸೀರೀಸ್ ಡಿಸೈಡರ್ ಮ್ಯಾಚ್ ಯಾರು ವಿನ್ ಆಗ್ತಾರೆ? ಹಾಗೆ ಯಾವ ಪ್ಲೇಯರು ಇವತ್ತು ಗೇಮ್ ಚೇಂಜರ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಇದೇ ಥರದ ಎಕ್ಸೈಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಸಿ ಯು ಸೂನ್.